ಗುರು ನಮ್ಮ ಹುಡುಗನ್ಗೆ ಯಾರೋ ಕಣ್ಣು ಹಾಕ್ಬಿಟ್ಟಿದ್ದಾರೆ ಗುರು. ನಿಜವಾಗ್ಲೂ ಗುರು ವಿರಾಟ್ ಕೊಹ್ಲಿಗೆ ಎಸ್ಪೆಷಲಿ 93 ಆ ಸೀಸನ್ ಬರ್ತಿದ್ದಂಗೆನೆ ಸ್ವಲ್ಪ ನರ್ವಸ್ ಆಗಿ ಆಡ್ತಾರೆ. ಸೊ ಇವತ್ತು ಆ ಮ್ಯಾಚ್ ಹಂಗೆ ಆಯ್ತು. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ 93ಕ್ಕೆ ಔಟ್ ಆದ್ರು. ಎಲ್ಲರಿಗೂ ಬೇಜಾರಾಗೋ ಸಂಗತಿ. ಸೊ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ಬಂದಿರಾ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬಿಡಿ. ಇವತ್ತು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ODI ಫಸ್ಟ್ ಮ್ಯಾಚ್ ಇತ್ತು. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡ್ರು. ಏನಕ್ಕೆ ಅಂದ್ರೆ ಡ್ಯೂ ಬೀಳುತ್ತೆ ಆರಾಮಾಗಿ ವಿನ್ ಆಗ್ಬೋದು ಅಂತ. ಅದೇ ತರಾನೇ ಆಯ್ತು. ಕರೆಕ್ಟ್ ತಾನೆ. ಅವರು ನ್ಯೂಜಿಲೆಂಡ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ 300 ಟಾರ್ಗೆಟ್ ಕೊಟ್ರು. ಅದರಲ್ಲಿ ಪ್ರಮುಖವಾಗಿ ಹ್ಯಾರಿ ಮಿಚೆಲ್ ಅವರು 84 ರನ್ ಕೊಡ್ತಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಬಂದವರು ಇಬ್ರು 50 ರನ್ ಜೋಡಿಸೋರು ಜೊತೆ ಆಟ ಆಡಿದ್ರು. ಸೊ ನಮ್ ಇಂಡಿಯಾ ಬೌಲಿಂಗ್ ಏನ್ ಕಳಪೆ ಮಾಡಿಲ್ಲ ಅವರು. ಸಿರಾಜ್ ಅವರು 2 ವಿಕೆಟ್, ಹರ್ಷಿತ್ ರಾಣಾಗೆ 2 ವಿಕೆಟ್ ಅಂದ್ರೆ ಮತ್ತೆ ಇನ್ನೆಲ್ಲರಿಗೂ 1 ವಿಕೆಟ್ ಮತ್ತೆ ಕೆಲವರಿಗೆ ಇದಾಗ್ಲಿಲ್ಲ. ಸೊ ಅದರಲ್ಲಿ ನಮ್ಗೆ ಬೇಜಾರಾಗೋ ಸಂಗತಿ ಏನಂತಂದ್ರೆ ವಾಷಿಂಗ್ಟನ್ ಸುಂದರ್ಗೆ ಕಾಲಿದಾಗ್ಬಿಟ್ಟಿತ್ತು. ಸೊ ಅದಾದ್ಮೇಲೆ ಇಂಡಿಯಾ ನಿಮ್ಗೆಲ್ಲ ಗೊತ್ತು ಚೇಸಿಂಗ್ ಅಲ್ಲಿ ಸೂಪರ್ ಆಗಿ ಆಡ್ತಾರೆ ಅಂತ ಇಂಡಿಯಾ ಬ್ಯಾಟಿಂಗ್ ಶುರು ಮಾಡಿದ್ರು. ಶುರು ಮಾಡಿದ್ಮೇಲೆ ರೋಹಿತ್ ಶರ್ಮಾ ಯಾಕೋ ಸ್ವಲ್ಪ ನಿಧಾನ ಗತಿಯಲ್ಲಿ ಆಡಕ್ ಶುರು ಮಾಡಿದ್ರು. ನಿಧಾನ ಆಡ್ತಾ 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 28 ರನ್ ಔಟ್ ಆದ್ರು. ಆಗ ಬಂದ್ರು ನೋಡಿ ನಮ್ ಕಿಂಗ್ ಕೊಹ್ಲಿ ಅವರು ಸಕ್ಕದಾಗಿ ಆಡಿದ್ರು. ತುಂಬಾ ಚೆನ್ನಾಗಿ ಆಡಿದ್ರು. ಅವರು ಗಿಲ್ ಜೊತೆ ಆಟ 100 ರನ್ ಆಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಗಿಲ್ ಅವ್ರು ಔಟ್ ಆಗ್ಬಿಡ್ತಾರೆ. ಗಿಲ್ ಅವ್ರು ಔಟ್ ಆಗ್ತಿದಂಗೆ ವಿರಾಟ್ ಕೊಹ್ಲಿ ಅವರು ತುಂಬಾ ಜವಾಬ್ದಾರಿ. ಅವರು ಮತ್ತೆ ಶ್ರೇಯಸ್ ಅಯ್ಯರ್ ಎಸ್ಪೆಷಲಿ ಕಮ್ ಬ್ಯಾಕ್ ಹೇಳ್ಬೇಕು ಅಂತಂದ್ರೆ ಕಮ್ ಬ್ಯಾಕ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಬಂದು ಸುಮಾರು ವರ್ಷದಿಂದ ಈಚೆ ಇದ್ರು. ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಈಚೆ ಇದ್ರು ಅವರು. ಅದಾದ್ಮೇಲೆ ಒಳಗಡೆ ಬಂದು ಸಕ್ಕದಾಗಿ ಆಡೋರು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಎಲ್ಲರೂ ಬೇಡ್ತಾ ಇದ್ರು 54ನೇ 100 ವೇಟ್ ಮಾಡ್ತಾ ಇದಾರೆ. ರೆಡಿ ಮಾಡ್ಕೋಬೇಕು 54ನೇ 100 ಡೆಫಿನೆಟ್ಲಿ ಬರುತ್ತೆ ಅಂತ 93 ರನ್ಗೆ ಔಟ್ ಆದ್ರು. ಸೀರಿಯಸ್ಲಿ ಬೇಜಾರಾಗೋದು ಇವತ್ತು ಆಯ್ತಾ. ಅದಾದ್ಮೇಲೆ ಅದಾಗಿದ್ದು ಓವರ್ ಅಲ್ಲಿ ಶ್ರೇಯಸ್ ಅಯ್ಯರ್ ಔಟ್ ಆಗ್ತಾರೆ. ಇನ್ನೇನು ಸೋತ್ರು ಅನ್ನೋ ಮ್ಯಾಚ್ ಅನ್ನ ಅಂದ್ರೆ ಸಾರಿ ಗೆದ್ರು ಅನ್ನೋ ಮ್ಯಾಚ್ ನ ಕೊನೆ ತನಕ ತಗೊಂಡಾಗ ಅದಾದ್ಮೇಲೆ ಹರ್ಷಿತ್ ರಾಣಾ ಬಂದಾಗರು. ಹರ್ಷಿತ್ ರಾಣಾ ಅಂತ ಏನ್ ಅಂಡಿ ಇಟ್ಕೊಂಡು ಗುಂಡೇಟು ಹಂಗ ಹೊಡ್ಕ ಬಂದು ಕೊನೆಗೆ ಹೆಂಗು KL ರಾಹುಲ್ ಅವರು ಕೊನೆ ಒಂದು ಓವರ್ ಮಿಕ್ಕಿಸ್ಕೊಂಡು ಗೆಲ್ಸೋರು. ಈಗ ನೆಕ್ಸ್ಟ್ ಮ್ಯಾಚ್ ನೋಡ್ಬೇಕು. ವಾಷಿಂಗ್ಟನ್ ಸುಂದರ್ ಇದಾಗಿದೆ. ನೆಕ್ಸ್ಟ್ ಯಾರು ಅಕ್ಷರ್ ಪಟೇಲ್ ಆಡಿಸ್ತಾರೆ ಯಾರು ಆಡಿಸ್ತಾರೆ ಅಂತ ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.